ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಂದು ನೇಮಕಾತಿ ಆದೇಶನ ಪ್ರಕಟಣೆ ಮಾಡಿದ್ದಾರೆ. ಇನ್ ಸರ್ವಿಸ್ ಕೋಟಾ ಅಂತ ಅದನ್ನ ಹೇಳ್ತಾರೆ ಅವರು. ನಾನು ಗೊತ್ತಿದ್ದಾಗೆ ಬರೀ ಬೆಸ್ಕಾಂ ಮಾತ್ರ ಈ ಆಪ್ಷನ್ ಇದೆ. ಕೆಪಿಸಿ ಬೆಸ್ಕಾಂ ಅಲ್ಲಿ, ಬೇರೆ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ಡಿಪ್ಲೊಮಾ ಕೋರ್ಸ್ ಜಾಯಿನ್ ಆಗಬೇಕು ಕ್ರೈಟೀರಿಯಾಸ್ ಇದೆ. ಏನು ಅರ್ಬನ್ ಅಲ್ಲಿ ಇರಬೇಕು ಅಂತ AICTE ಗೈಡ್ಲೈನ್ಸ್ ಇದೆ. ಅಂದ್ರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರುವಂತ ವಿದ್ಯಾರ್ಥಿಗಳು ಬಂದು ಇಲ್ಲಿ ಸೇರ್ಕೊಳ್ಳುವಂತವ್ರು ಲೈಬ್ರರಿ ಆಗಿ, ಅಸಿಸ್ಟೆಂಟ್ ಆಗಿ, ಗ್ರೂಪ್ ಡಿ ಆಗಿ ಸೇರ್ಕೊಂಡಿರ್ತಾರೆ. ವಿಶೇಷವಾಗಿ ಅದರಲ್ಲಿ ನಾಟಕಿ ಕಾಲೇಜ್ ಅಂತ ರಾಜಾಜಿನಗರದಲ್ಲಿ ಇರುತ್ತೆ. ಅಲ್ಲಿ ಬಂದು ಅಡ್ಮಿಷನ್ ತಗೊಂಡ್ಬಿಡ್ತಾರೆ. ಇವ್ರು ಕೆಲವರು ಹೆಸರುಗಳನ್ನ ನಾನು ಹೇಳ್ತೀನಿ, ಅವರೆಲ್ಲಾನು ಕಾಲೇಜಿಗೆ ಅಡ್ಮಿಷನ್ ಹಾಕಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಕ್ಕೆ ಅನರ್ಹರು. ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದ್ರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ. ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಆ ನಾಟಕ ಕಾಲೇಜಲ್ಲಿ ಸಿಗಾಕೊಂಡು ಆ ಎಕ್ಸಾಮ್ ನಡೆಯುವಂತ ದಿವಸನೇ ಫೋನ್ ಪೇ ಮಾಡಿರ್ತಾರೆ ಸ್ಟೂಡೆಂಟ್ಸ್. ಅದೆಲ್ಲಾನು ವಿಚಾರಿಸಿ ತನಿಖೆ ಮಾಡಿದಾಗ ಸಾಲ ರೂಪದಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಎಕ್ಸಾಮ್ ಬರೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡ್ಬಂದು ಈ ನೇಮಕಾತಿಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಗ್ರೂಪ್ ಡಿ ಆಗಿದ್ದಂತ ವ್ಯಕ್ತಿ ಇವತ್ತು ಇಂಜಿನಿಯರ್ ಆಗಿರ್ತಾನೆ, ಅವನಿಗೆ ABC ಬರಲ್ಲ. ಆಮೇಲೆ ಅವ್ರ ಹಾಗೆ JE ಆಗ್ತಾರೆ, ಈಗ ಆಮೇಲೆ AE ಆಗ್ತಾರೆ, AWE ಆಗ್ತಾರೆ, ಪ್ರಮೋಷನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಹಿಂದೆ ಉನ್ನಾರ ಇರುವಂತದ್ದು ನಮ್ಮ MDKPTC ಅಲ್ಲಿ. ಅವ್ರ ಸಂಬಂಧಿಕರಿಗೆ ಯಾಕೋ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ನೇಮಕಾತಿನ ಆದೇಶ ಮಾಡಿದ್ದಾರೆ. ನೇಮಕಾತಿನ 14ನೇ ತಾರೀಕಿಗೆ ನಾವು ರಿಲೀಸ್ ಮಾಡಿದೀವಿ ಅಂತ. ಕ್ಯಾಂಡಿಡೇಟ್ಸ್ ಗೊತ್ತಾಗೋದು 15ನೇ ತಾರೀಕು, 14ನೇ ತಾರೀಕಿಗೆ ಇವರು ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಾವು ಪಬ್ಲಿಷ್ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ಇದನ್ನ ಮಾನ್ಯ ಇಂಧನ ಸಚಿವರು ಮತ್ತೆ ACS MD ಅವರ ಗಮನಕ್ಕೆ ತಂದವಾಗ ಕೇವಲ 15 ದಿವಸ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದಾರೆ. ವಿನ ನಾವು ತನಿಖೆ ಮಾಡ್ತೀವಿ, ಇದನ್ನೆಲ್ಲ ಸರಿಯಾಗಿ ಇಂಜಿನಿಯರ್ ಓದಿದಾರ. ಆಗ ಈ ಸುರೇಶ್ ಕೇವಿ ಅನ್ನುವಂತ ವ್ಯಕ್ತಿ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅಕ್ರಮ ನಡೆದು ತಗಲಾಕೊಂಡಿದ್ದಾರೆ ವ್ಯಕ್ತಿಗಳು. ಹೊರಗಡೆ ಸಾಕಷ್ಟು ಜನ ನಿರುದ್ಯೋಗಿದ್ದಾರೆ. ಅವರ ಪರಿಸ್ಥಿತಿ ಏನು? ಇಂಥವರು ಅಡ್ಡದಾರಿಯಿಂದ ತಿಳ್ಕೊಂಡು ಹುದ್ದೆಗಿಸ್ಕೊಳ್ಳೋದಾದ್ರೆ ಪ್ರಾಮಾಣಿಕವಾಗಿ ಓದಿರುವಂತ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಸರ್ಕಾರನ ಕೇಳ್ತಾ ಇದ್ದೀವಿ. ತಕ್ಷಣ ನಮ್ಮ ವೇದಿಕೆಯಿಂದ ಅರ್ಥ ಮಾಡಿದ್ದೀವಿ. ನೀವು ತಕ್ಷಣ ಹಿಂತೆಗೆದುಕೊಳ್ಳಿ, ಇದರ ತನಿಖೆ ಮಾಡಿ. ಪೂರ್ಣ ತನಿಖೆ ಆದ್ಮೇಲೆ ನೀವು ಮತ್ತೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಕೇಳಿದ್ದೀವಿ. ಇವತ್ತು ವೇಳೆ ನಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಇವತ್ತು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ ಬೇರೆ ಸಿಂಪಲ್ ಕಾಮನ್ ಸೆನ್ಸ್ ಅನ್ನ ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ ಬಯಸ್ತೀವಿ. ನಿಜವಾಗ್ಲೂ ಒಬ್ಬ ಮನುಷ್ಯ ಓದ್ಕೊಂಡು ನಾಟಕ ಕಾಲೇಜಿಗೆ ಬಂದು ಸ್ಟಡಿ ಮಾಡಬಹುದಾ ಅಂತ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ರಚನಾ ಕಮಿಟಿಯನ್ನು ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡನ್ನ ತಗೊಂಡಿದ್ದಾರೆ, ಎಕ್ಸಾಮ್ ಅಲ್ಲಿ ಫೋನ್ ಪೇ ಗೂಗಲ್ ಪೇ ಆಗಿದೆ. ಆ ಗೂಗಲ್ ಪೇ ಆಗಿರೋದನ್ನ ರಜನಿ PS, ಅಜಿತ್ ಕುಮಾರ್ ಇವೆಲ್ಲ ನಾರ್ತ್ ಇಂಡಿಯನ್ಸ್, ಚೇತನ್ MT, ನಾಲ್ಕು ಕೊರಪ್ಪ ಮತ್ತೆ ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋದು 95 ಕಿಲೋಮೀಟರ್, 62 ಕಿಲೋಮೀಟರ್, 70 ಕಿಲೋಮೀಟರ್ ಇಲ್ಲಿಂದ. ನೀವು ಸ್ಟಡಿ ಮಾಡಬೇಕು ಅಂದ್ರೆ ರೇಡಿಯಸ್ ಕಾಲೇಜು 50 ಕಿಲೋಮೀಟರ್ ಒಳಗಿರಬೇಕು. ಈ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇಂತಹ ಫ್ರಾಡ್ಗಳಿದ್ದಾರೆ ಅಥವಾ ಫೇಕ್ ಆಗಿ ನೀವು ಪಾಸ್ ಮಾಡ್ಕೊಂಡು ಬಂದಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದ ತೆಗೆದುಹಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸೆಂಟ್ರಲ್ ಯಾವ ರೀತಿ ರದ್ದು ಮಾಡಿ ಹೊಸದಾಗಿ ಪ್ರಾಮಾಣಿಕವಾಗಿ ಬಂದಿರೋಂಥವ್ರೇನಾದ್ರು ಸಂಸ್ಥೆ ಇದ್ರೆ ಅಂಥವ್ರ ಕೆಲಸ ಕ್ರಮ ಜರುಗಿಸಿದೆ ಅಂತ ಹೇಳ್ತಾರೆ. ಇದು ಏನಂತ MD ಅವರೇ ಹಾಕೋದು. ಅದನ್ನ ಮಾಡಿ ಪ್ರಾಮಾಣಿಕವಾಗಿ ಏನು ಪ್ರೋಸೆಸ್ ಇದೆ 3 ದಿನ ಟೈಮ್ ಕೊಡಿ.